ವಿಶೇಷ ಎಮ್ಮೆಗೆ ಸೀಮಂತ. ಜಗತ್ತಿಗೆ ಕಾಲಿಡುವ ಹೊಸ ಕಂದಮ್ಮನನ್ನ ತಾಯಿ ತನ್ನ ಬಸುರಲ್ಲಿ ನವ ಮಾಸ ಹೊತ್ತಿರ್ತಾಳೆ. ಆ ಕಂದಮ್ಮನನ್ನ ಕಾಪಾಡೋ ಆ ತಾಯಿ ಆ 9 ತಿಂಗಳಲ್ಲಿ ಒಂದಲ್ಲ ಒಂದು ಬಯಕೆ ಹುಟ್ಟುತ್ತೆ. ಆಕೆಯ ಅಂತಹ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋ ಸಮಾರಂಭವೇ ಸೀಮಂತ. ಮನುಷ್ಯರಿಗೆ ಮಾತ್ರ ಈ ಸೀಮಂತ ಮಾಡ್ತಾರೆ, ಆದರೆ ಬೆಳಗಾವಿಯಲ್ಲೊಬ್ರು ಎಮ್ಮೆಗೂ ಸೀಮಂತ ಮಾಡಿದ್ದಾರೆ. ನಮ್ಮ ಕೋಣೆಗೆ ಸೀಮಂತ 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 ಮಾನವಂತ ಇವನ ಪಟ್ಟೆಗೆ ದುಟ್ಟಿ ಆಗ ತೆಗಿರಲು ಅಕ್ಕಿಯ ಮುಟ್ಟಿ ಕಿತ್ತನೆ ಮಾಡಿರಿ ಅಮ್ಮವಾಹರನ. ನಮ್ಮ ಕೋಣೆಗೆ ಸೀಮಂತ 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 ನಮ್ಮ ಕೋಣೆಗೆ ಸೀಮಂತ ಸೀಮಂತ ಸೀಮಂತ. ನಡೀತಾ ಇರೋದು ಸೀಮಂತಾನೆ, ಆದರೆ ಕೋಣಕ್ಕಲ್ಲ, ಎಮ್ಮೆಗೆ. ಈ ಎಮ್ಮೆಗೆ ಸೀಮಂತ ಮಾಡಿದವರು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದ ದೀಪಕ್ ಚಲಾಯಿ. ಅವರ ಮನೆಯಲ್ಲಿರೋ ಎಮ್ಮೆ ಅಲ್ಲಲ್ಲ ಜಾನಕಿಗೆ ಈಗ 7ನೇ ತಿಂಗಳು ನಡೀತಾ ಇದೆ. ಎಮ್ಮೆಯಾದ್ರೇನು ಅದಕ್ಕೂ ಆಸೆ ಬಯಕೆ ಇರೋದಿಲ್ವೇನ್ರಿ? ಅದಕ್ಕೋಸ್ಕರನೇ ದೀಪಕ್ ಚಲಾಯಿ ಈ ವಿಶಿಷ್ಟ ಸೀಮಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಸೀಮಂತ ಕಾರ್ಯಕ್ರಮದಲ್ಲಿ ಗರ್ಭವತಿ ಏನು ಇಷ್ಟಪಡ್ತಾರೋ ಅದೇ ಊಟದ ಸ್ಪೆಷಲ್ಲೂ ಆಗಿರುತ್ತೆ. ಇಲ್ಲೂ ಅಷ್ಟೇ. ಆದರೆ ಎಮ್ಮೆಗೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೀಮಂತದಲ್ಲಂತೂ ಸ್ಪೆಷಲ್ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಣೆಗಾಯಿ, ಜಿಲೇಬಿ, ಅಬ್ಬಾ ಎಲ್ಲ ಇದ್ವು. ಸಜ್ಜಿ ರೊಟ್ಟಿ ಮಾಡ್ಯಾವ್ರಿ, ಗಟ್ಟಿ ನನ್ಕ ಬೆಳ್ಜಾಳ ರೊಟ್ಟಿ, ಜಿಲೇಬಿ ಎಲ್ಲ ಊಟಕ್ಕೆ ಮಾಡ್ಯಾವ್ರಿ. ಜೀರಾ ಭಾತ ಆಯ್ತು, ಝುನ್ಕ, ಉಸಳೆ, ಉಪ್ಪಿನಕಾಯಿ ಇವೆಲ್ಲ ಮಾಡ್ಯಾವ್ರಿ. ಸಮುದ್ರನಲ್ಲಿ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿರ್ಬೋದು, ಆದರೆ ಈ ಜಾನಕಿ ಕೊಡೋ ಪ್ರೀತಿಯಲ್ಲಿ ಯಾವುದನ್ನು ಕೊರತೆ ಕೊಟ್ಟಿಲ್ಲ, ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಹಸುಗಳಿಗೆ ಇಂತಹ ಸೀಮಂತ ಮಾಡ್ತಾರೆ, ಆದರೆ ಎಮ್ಮೆಗೆ ಸೀಮಂತ ಕಾರ್ಯ ಅಪರೂಪ. ಆದರೆ ದೀಪಕ್ ಅವರು ಮಾಡ್ತಿರೋದು 2ನೇ ಸೀಮಂತ. ಅಂದ್ರೆ ಮೊದಲು ಮಾಡಿದ್ದು ಇವರಲ್ಲ, ಇವರ ಹಳ್ಳಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ನಿಪ್ಪಾಣಿ ನಗರದಲ್ಲಿ 1694ರಲ್ಲಿ ನಾಗವಾಂಕರ್ ಎಂಬ ರೈತನೊಬ್ಬ ಮಾಡಿದ್ರಂತೆ. ಆವಾಗ ಎಮ್ಮೆಯ ಸೀಮಂತಕ್ಕೆ ಹೋಗಿದ್ದ ಪಂಡಿತರೇ ಈ ಜಾನಕಿಗೂ ಸೀಮಂತ ಮಾಡಿದ್ದು ವಿಶೇಷವಾಗಿತ್ತು. ಮಾಡಿದ್ರಲ್ಲಿ ನಾಗವಾಂಕರ್ ಒಬ್ಬ ಮನುಷ್ಯ ಮೆರವಣಿಗೆ ತೆಗೆದಿದ್ದು ಎಲ್ಲ ಮಾಡಿದ್ದು, ಆಭರಣ ಹಾಕಿದ್ದು, ಶಾಲ್ ಹಾಕಿದ್ದು, ಎಲ್ಲ ಮಾಡಿದ್ದವ. ಪ್ರಾಣಿ ಮೇಲೆ ಪ್ರೇಮ ಮಾಡ್ಬೇಕು, ಪರಸ್ಪರೋಪಗ್ರಹೋ ಜೀವಾನ. ಸೀಮಂತ ಅಂದಮೇಲೆ ಅಕ್ಕಪಕ್ಕದ ಜನರನ್ನ, ನೆಂಟರನ್ನ ಕರೀಲೇಬೇಕು ಅಲ್ವಾ? ಈ ಸೀಮಂತಕ್ಕೂ ಕೂಡ ಜನರು ಬಂದಿದ್ರು. ಸುತ್ತಮುತ್ತಲಿನ ನಸಲಾಪುರ, ಭೋಜ, ವಾಳಕಿ, ನವಲಿಹಾಳ, ಶಮನೆವಾಡಿ, ಯಾದನವಾಡಿ, ಕೋಥಳಿ ಗ್ರಾಮದ ಸಂಬಂಧಿಕರು, ಬೀಗರು ಈ ಸೀಮಂತದಲ್ಲಿ ಭಾಗವಹಿಸಿದ್ರು. ಈ ಚಿಲಾಯಿ ಕುಟುಂಬದವರ ವಿಶೇಷ ಏನಪ್ಪಾ ಅಂತಂದ್ರೆ, ಏನೇ ಮಾಡಿದ್ರೂ ಶಾಸ್ತ್ರ ಸಂಪ್ರದಾಯ ತಪ್ಪೋದಿಲ್ಲ. ಎಮ್ಮೆಗೆ ಗರ್ಭಧಾರಣೆಯನ್ನ ಕೂಡ ಮುಹೂರ್ತ ನೋಡಿಕೊಂಡೇ ಮಾಡಿಸಿದ್ರಂತೆ. ಕೃಷಿ ವ್ಯವಸಾಯವನ್ನ ನಂಬಿರೋ ದೀಪಕ್ ಚಲಾಯಿ ಕುಟುಂಬದವರು ಎಲ್ಲವನ್ನೂ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ತಾವು ಪ್ರಾಣಿಗಳನ್ನ ನಂಬಿದ್ದೇವೆ, ಪ್ರಾಣಿಗಳು ನಮ್ಮನ್ನ ನಂಬಿರುತ್ತವೆ, ಅವುಗಳನ್ನು ಸುಖವಾಗಿ ನೋಡಿಕೊಳ್ಬೇಕು ಅನ್ನೋದು ಇವರ ಆಸೆ. ಜೈನ ಸಮುದಾಯದ ಇವರು ಪಶುವೈದ್ಯರ ಬಳಿ ಎಮ್ಮೆನ ಕರೆದುಕೊಂಡು ಹೋಗಿದ್ರಂತೆ. ಆಗ ಕೃತಕ ಗರ್ಭಧಾರಣೆಯನ್ನು ಕೂಡ ಶುಭ ಮುಹೂರ್ತ ನೋಡಿನೇ ಮಾಡಿದ್ರಂತೆ. ಶ್ರೀ ಪೋಪಟ್ ಚಿಲಾಯಿ ಅವರ ಎಮ್ಮಿಗೆ ಮುಹೂರ್ತ ಪ್ರಕಾರ ನಾವು ಲಸಿಕರಣ ಮಾಡಿದ್ದೀವಿ. ಆ ಮುಹೂರ್ತ ಪ್ರಕಾರ ಈಗ ಮತ್ತು ಅದು ಗಬ್ಬಾದ ಪ್ರಕಾರ ಅವ್ರೀಗ ಅದನ್ನು ಕಾರ್ಯಕ್ರಮ ಮಾಡಕತ್ತಾರ. ಕೃತಕ ಗರ್ಭಧಾರಣೆ ಮಾಡಿದ್ವಿ. ಈಗ 7 ತಿಂಗಳ ಹಿಂದೆ ಮಾಡಿದ್ವಿ. ಅದು ಈಗ ಮುಹೂರ್ತ ಪ್ರಕಾರ ಈಗ ಮತ್ತು ಗಬ್ಬಾದ ಸಲುವಾಗಿ ಅವ್ರಿಂಥ ಸಾಂಸ್ಕೃತಿಕ ಇದಕ್ಕೆ ಏನು ಕಾರ್ಯಕ್ರಮ ಮಾಡ್ತಾಯಿದಾರೆ, ಭಾಳ ನಮ್ಗೆ ಸಂತೋಷ ತಂದೆ. ಸಂಸ್ಕೃತಿ ಸಂಸ್ಕಾರಕ್ಕೆ ಬೆಲೆನೇ ಇಲ್ಲ. ಅಂಥದ್ರೊಳಗೆ ಇಂಥವ್ರಿಂದ ಇಂಥ ಏನು ಕಾರ್ಯಕ್ರಮ ಮಾಡ್ತಾರಲ್ಲ, ಭಾಳ ನಮ್ಗೆ ಸಂತೋಷ.